ವಿಚಾರಣೆಯ ವೇಳೆ ಹಣ ಒಡವೆ ವಾಪಸ್ ಕೊಟ್ಟಿದ್ದಾರೆ ಪ್ರಕಾಶ್. 12,50,000 ನಗದು, 3 ಬ್ರಾಸ್ಲೆಟ್, 1 ಉಂಗುರ. ವಿಚಾರಣೆ ಸಂದರ್ಭದಲ್ಲಿ ಇಷ್ಟನ್ನು ಕೂಡ ಹಿಂದಿರುಗಿಸಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ನನಗೂ ಶ್ವೇತಾ ಗೌಡಾಳಿಗೂ ಯಾವುದೇ ಸಂಬಂಧ ಇಲ್ಲ. ಗಿಫ್ಟ್ ಅಂತ ನನಗೆ ಆಕೆ ಕೆಲವೊಂದು ಒಡವೆಗಳನ್ನು ನೀಡಿದ್ಲು. ಹೀಗಂತ ಪೊಲೀಸರ ಮುಂದೆ ವರ್ತೂರು ಪ್ರಕಾಶ್ ಹೇಳಿಕೆ ಕೊಟ್ಟಿದ್ದಾರೆ. ಈ ಪ್ರಕರಣದಲ್ಲಿ ಇವತ್ತು ವರ್ತೂರು ಪ್ರಕಾಶ್ ವಿಚಾರಣೆಗೆ ಹಾಜರಾಗಿದ್ದು ಡೀಟೇಲ್ಸ್ ಕೊಡ್ತಾರೆ. ಈ ಬಗ್ಗೆ ಶಿವಕುಮಾರ್ ವಿಚಾರಣೆಗೆ ಹಾಜರಾಗಿ ಒಡವೆಗಳನ್ನು ಹಿಂತಿರುಗಿಸಿದಾರ ವರ್ತೂರು ಪ್ರಕಾಶ್. ಮತ್ತೆ ಸಂಬಂಧ ಇಲ್ಲ ನನಗೂ ಇದು ನಿರೂಪಿಸೋದಕ್ಕ, ಸೇಫ್ ಆಗೋದಕ್ಕ? ವಿಜಯ್, ಪೊಲೀಸರು ಎಲ್ಲ ಪ್ರಶ್ನೆಗಳಿಗೂ ವರ್ತೂರು ಪ್ರಕಾಶ್ ಕೆಲವೊಂದಷ್ಟಕ್ಕೆ ಉತ್ತರ ಕೊಟ್ರೆ, ಕೆಲವೊಂದಷ್ಟಕ್ಕೆ ನನಗೂ ಪ್ರಕರಣಕ್ಕೂ ಯಾವುದೇ ರೀತಿಯಾದ ಸಂಬಂಧ ಇಲ್ಲ. ಶ್ವೇತಾ ಗೌಡ ಆಕೆ ಚಿನ್ನ ಖರೀದಿ ಮಾಡುವಂತ ವಿಚಾರ ನನಗೆ ಗೊತ್ತಿಲ್ಲ ಅನ್ನೋ ಒಂದು ಮಾತನ್ನ ಹೇಳ್ತಿರುವಂತದ್ದು. ಆದ್ರೆ ದೂರುದಾರರು ನೇರವಾಗಿ ಹೇಳ್ತಿದ್ದಾರೆ, ನೀವೇ ಪರಿಚಯ ಮಾಡ್ತಿದ್ರಿ ಅಂತ ಹೇಳಿದ್ರೆ. ಅಂದ್ರೆ ಸಂಜಯ್ ಬಾಫ್ನಾ ಅವರು ನನಗೆ ಗೊತ್ತು, ಜ್ಯುವೆಲರಿ ಶಾಪ್ನ ಮಾಲೀಕ ನನಗೆ ಪರಿಚಯ. ಆದ್ರೆ ಇವರ ನಡುವೆ ಈ ರೀತಿಯಾದಂತ ವ್ಯವಹಾರ ವಹಿವಾಟು ಆಗುತ್ತೆ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯಂತ ನನಗೆ ಮಾಹಿತಿ ಇಲ್ಲ. ಇತ್ತೀಚೆಗೆ ಕಳೆದ ಕೆಲ ದಿನಗಳ ಹಿಂದೆ ನನ್ನ ಹುಟ್ಟುಹಬ್ಬ ಆಚರಣೆ ಆಯ್ತು. ಈ ವೇಳೆ ಪರಿಚಯ ಆದಂತ ಶ್ವೇತಾ ಗೌಡ ಏನಿದ್ದಾಳೆ, ಈಕೆ ಹಿಂದೆ 2-3 ಬಾರಿ ಬಂದು ಸಮಾಜ ಸೇವೆಗೆ ಅಂತ ಪರಿಚಯವನ್ನ ಮಾಡ್ಕೊಂಡಿದ್ಲು. ಈಕೆ ನನಗೆ ಕೆಲವೊಂದಷ್ಟು ಚಿನ್ನಾಭರಣಗಳನ್ನ ಉಡುಗೊರೆ ನೆಪದಲ್ಲಿ ಕೊಟ್ಟಿರ್ತಾಳೆ. ಅಂದ್ರೆ ಸುಮಾರು 1 ಉಂಗುರ ಹಾಗೂ 3 ಬ್ರಾಸ್ಲೆಟ್ ಗಳನ್ನ ಕೊಟ್ಟಿದ್ಲು. ಅದನ್ನ ನಾನು ಹಿಂದಿರುಗಿಸ್ತೀನಿ ಅಂದ್ರೆ ಆಕೆ ನನಗೆ ಗಿಫ್ಟ್ ಆಗಿ ಏನ್ ಕೊಟ್ಟಿರ್ತಾಳೆ, ಇದು ನವರತ್ನ ಜ್ಯುವೆಲರಿಗೆ ಸೇರಿದಂತ ಚಿನ್ನಾಭರಣ ಅನ್ನೋದ್ರ ಬಗ್ಗೆ ನನಗೆ ಯಾವುದೇ ರೀತಿಯಂತ ಮಾಹಿತಿ ಇಲ್ಲ ಅಂತೇಳಿ ಸದ್ಯ ವರ್ತೂರು ಪ್ರಕಾಶ್ ಎಸಿಪಿ ಗೀತಾ ಅವರ ಮುಂದೆ ಮಾಹಿತಿಯನ್ನ ಕೊಡ್ತಿರುವಂತದ್ದು. ಜೊತೆಗೆ ಸುಮಾರು 12.5 ಲಕ್ಷ ಮೌಲ್ಯದ ಚಿನ್ನಾಭರಣ ಹಾಗೂ ನಗದನ್ನ ವರ್ತೂರು ಪ್ರಕಾಶ್ ವಾಪಸ್ ಕೊಡ್ಲಿಕ್ಕೆ ಸದ್ಯ ಸಿದ್ಧತೆಯನ್ನ ಮಾಡ್ಕೊಂಡಿರೋ. ಜೊತೆಗೆ ಕೆಲವೊಂದಷ್ಟು ಚಿನ್ನಾಭರಣಗಳನ್ನ ಅವ್ರ ವಿಚಾರಣೆಗೆ ಬರುವಂತಹ ಸಂದರ್ಭದಲ್ಲಿ ತಮ್ಮ ಆಪ್ತ ಸಹಾಯಕರ ಮೂಲಕ ತಂದು ವಾಪಸ್ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಸದ್ಯಕ್ಕೆ ಹೊರ ಬರ್ತಿರುವಂತದ್ದು. ಜೊತೆಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವರ್ತೂರು ಪ್ರಕಾಶ್ ಹೊರಗಡೆ ಬಂದು ಮಾತನಾಡುವಂತ ಎಲ್ಲಾ ರೀತಿಯಂತ ಸಾಧ್ಯತೆಗಳಿದೆ. ಜೊತೆಗೆ ಈ ಬಗ್ಗೆ ಇದುವರೆಗೂ ನಗರ ಪೊಲೀಸ್ ಆಯುಕ್ತ ದಯಾನಂದ್ ಅವರು ಕೂಡ ಮಾತಾಡಿಲ್ಲ. ಅವರು ಕೂಡ ಇವತ್ತು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ನೀಡುವಂತ ಸಾಧ್ಯತೆಗಳು ಹೆಚ್ಚಾಗಿರುವಂತದ್ದು. ವಿಜಯ್, ಓಕೆ, ಥ್ಯಾಂಕ್ ಯು ಶಿವಕುಮಾರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.